ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿಡಿ ಬೈ ಗೈಸ್. ತುಂಬಾ ದಿವಸದಿಂದ ಈ ತರ ಕಂಟೆಂಟ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಇವಾಗ ಸ್ಟಾರ್ಟ್ ಮಾಡ್ತಿದ್ವಿ. ಒಂದ್ 4-5 ದಿನ ಟ್ರೈ ಮಾಡಿದೆ. ಇಲ್ಲಿ ಬೆಂಗಳೂರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಕರ್ನಾಟಕ ಡ್ರೈವರ್ ಸಿಗೋದು ತುಂಬಾ ಕಷ್ಟ. ಅದರಲ್ಲಿ ಅಣ್ಣ ಸಿಕ್ಕಿದ್ದಾರೆ. ಅಣ್ಣ ನೀವು ಯಾವ ಊರು? ನಮ್ದು ಬಳ್ಳಾರಿ ಸ್ವಂತ ಪ್ರಾಪರ್. ಬಳ್ಳಾರಿ. ಡ್ರೈವರ್ ಕೆಲಸ ಮಾಡಕ್ ಬಂದಿದ್ದೀವಿ. ನಿಮ್ಮ ಹೆಸರ? ನಾಗಮೂರ್ತಿ ಅಂತ ಹೇಳಿ. ನಾಗಮೂರ್ತಿ. ಓಕೆ, ಇವರು ನಮ್ ಕಡೆ ಇದಾರೆ. ನಮ್ದು ಬಾಗಲಕೋಟೆ, ಅಣ್ಣಂದು ಬಳ್ಳಾರಿ. ಯಾಕ ನಮ್ಮ ಉತ್ತರ ಕರ್ನಾಟಕದವ್ರೆ. ತುಂಬಾ ಖುಷಿ ಆಯ್ತಣ್ಣ ರೆಸ್ಪಾನ್ಸ್ ಮಾಡಿದ್ಕೆ. ಯಾರು ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ. ಥ್ಯಾಂಕ್ಸ್ ಅಣ್ಣ. ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರಾ? ಡ್ರೈವಿಂಗ್ ಫೀಲ್ಡ್ ಚಿಕ್ಕವರಿಂದ ಡ್ರೈವಿಂಗ್ ಫೀಲ್ಡ್ ಮಾಡ್ತಾ ಇದೀವಿ ನಾವು. ಹೌದಾ? ಚಿಕ್ಕವರಿಂದ ಡ್ರೈವಿಂಗ್ ಫೀಲ್ಡ್ ಮಾಡ್ತಾ ಇದೀವಿ. ಈಗ ಬೆಂಗಳೂರಿಗೆ ಬಂದು 6 ಮಂತ್ ಆಗೈತೆ ಡ್ಯೂಟಿ ಮಾಡ್ತೀನಿ. ಚಿಕ್ಕವರಿಂದ ಅಂದ್ರೆ ಎಷ್ಟು ವರ್ಷ ಅಣ್ಣ ನೀವು? ನಾವು ಮಿನಿಮಮ್ 15 ವರ್ಷ 16 ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಡ್ರೈವಿಂಗ್ ಮಾಡ್ತಿದ್ದೀರಾ? ಅಂದ್ರೆ ಕಾಲೇಜ್ ಆತರ ಏನು ಹೋಗಿಲ್ಲ? ನಾವು ಕಾಲೇಜ್ ಐಟಿಐ ಮಾಡಿದೀವಿ. ಐಟೆ ಮಾಡಿ ಬಿಟ್ರ? ಐಟಿಐ ಮಾಡಿ ಬಿಟ್ಟು ಬೆಂಗಳೂರಲ್ಲಿ 2 ವರ್ಷ ಕೆಲಸ ಮಾಡಿದ್ವಿ ಸಂಸಾರ ಕಂಪ್ನಿಯಲ್ಲಿ. ಬಂತಂದ್ರ ಎನ್ಎಚ್ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ಕೊರೋನಾ ಟೈಮ್ ಬಂದ ಊರ್ ಕಡೆ ಹೋಗ್ತಿದ್ವಿ. ಅಲ್ಲಿಂದ ಮತ್ತೆ ಬೇರೆ ಕಂಪ್ನಿ ಜಾಬ್ಗೆ ಹೋಗಿಲ್ಲ? ಅವಾಗಿಂದ ಬರೀ ಡ್ರೈವಿಂಗ್ ಫೀಲ್ಡ್. ಹೆಂಗಿದೆ ಅಣ್ಣ ಡ್ರೈವಿಂಗ್ ಲೈಫ್? ಹೆಂಗೆ ನಿಮ್ಗೆ ಅವಾಗಿಂದ? ನಾರ್ಮಲ್ ಆಗಿ ನಾವೆಲ್ಲ ಮೀಟ್ ಮಾಡಿದವರೆಲ್ಲ 5-6 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಚಿಕ್ಕವರಿಂದ ಸ್ಟಾರ್ಟ್ ಮಾಡಿದೀರಾ 15 ವರ್ಷದಿಂದ. ಹೆಂಗಿದೆ ಅಣ್ಣ ಲೈಫ್? ಹಂಗೆ ಬ್ರೋ, ಕಲಿಬೇಕಾದ್ರೆ ಕಲಿಬಾರ್ದು ಈ ಫೀಲ್ಡ್ ನ. ಇದ್ರಲ್ಲಿ ಒಂದ್ ತೊಡಗು ಬಂದ್ರೆ ಇದು ಬಿಟ್ರೆ ಬೇರೆ ಕೆಲಸ ಮಾಡಕ್ ಆಗಲ್ಲ ಮನುಷ್ಯನ್ಗೆ. ಇದು ಕಲ್ತ್ಬಿಟ್ರೆ ಬೇರೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಬರಲ್ಲ, ಅದು ಏನೇ ಆಗ್ಲಿ. ನೀವು ಯಾವ ರೂಟ್ ಜಾಸ್ತಿ ಓಡಾಡೋದ? ನಾವು ಎಲ್ಲ ಆಲ್ ಓವರ್ ಇಂಡಿಯಾ ಹೋಗ್ತೀವಿ. ಆಲ್ ಓವರ್ ಇಂಡಿಯಾ? ಡೆಲ್ಲಿಗೆ ಹೋಗಿದ್ ಮೊನ್ನೆ ನಿನ್ನೆ ಚೆನ್ನೈಯಿಂದ ಬಂದಿದ್ದೀನಿ. ಈಗ ಚೆನ್ನೈಯಿಂದ ಬಂದಿದ್ದೀರಾ? ಒಬ್ಬರೇ ಡ್ರೈವರ್ ಅಣ್ಣ? ಸಿಂಗಲ್ ಡ್ರೈವರ್. ಓಕೆ. ಅಂದ್ರೆ ಹೈಯೆಸ್ಟ್ ಲಾಂಗ್ ಡ್ರೈವ್ ಎಷ್ಟು ದೂರ ಹೋಗಿದ್ದೀರಾ? ಡೆಲ್ಲಿ ಲಾಸ್ಟ್. ಡೆಲ್ಲಿ ಲಾಸ್ಟ್. ಊಟ ಎಲ್ಲ? ಊಟ ಕಡೆಯಲ್ಲೇ ತಿನ್ನೋದು. ನಾವ್ ಮಾಡ್ಕೊಳಲ್ಲ, ಊಟ ಅಡ್ಜಸ್ಟ್ ಆಗಲ್ಲ. ಕೆಲವೊಂದ್ ಕಡೆ ಉಪವಾಸ ಹಂಗೆ ಟೈಮ್ ಸರಿ ಸಿಗಲ್ಲ. ಅಂದ್ರೆ ನೀವೇ ಏನಾರ ಮಾಡ್ಕೊಂತಾರಲ್ಲ ಆತರ ಮಾಡ್ತಾರ? ಇಲ್ಲ, ನಾವು ಮಾಡಲ್ಲ. ಒಂದೊಂದ್ ಟೈಮ್ ಊಟ ಮಾಡ ಸಿಗಲ್ಲ ಅಂದ್ರೆ ತುಂಬಿಡೋದು. ಇಲ್ಲಂದ್ರ ಇದ್ರಾಗ ಝೊಮ್ಯಾಟೋದ್ರಾಗ ಅದ್ರಾಗ ಆರ್ಡರ್ ಮಾಡ್ತೀರಾ ನೀವು? ಅದ್ರಾಗ ಮಾತ್ರ. ಅಲ್ಲಿ ವೇಟ್ ಮಾಡಿ ತಗೊಂಡ್ ಹೋಗ್ತೀರಾ ಅಲ್ಲಿಂದ? ಕೆಲವೊಂದ್ ಕಡೆ ಊಟ ಅಡ್ಜಸ್ಟ್ ಆಗಲ್ಲ ನಮ್ಗ. ಡೆಲ್ಲಿಯಲ್ಲೆಲ್ಲ ರೈಸೇ ಸಿಗಲ್ಲ. ಎಷ್ಟು ದಿವಸ ಒಂದ್ ವಾರ ಇದ್ವಿ ಅಲ್ಲಿ. ಅಲ್ಲಿ ಆತರ ಊಟ ಇರುತ್ತಣ? ಅಲ್ಲಿ ಊಟ ಬರೇ ರೊಟ್ಟಿ, ಅದು ಹೆಸರು ಬರುತ್ತೆ ಮಾತ್ರ. ಅಲ್ಲಿ ಬರೇ ರೊಟ್ಟಿ ಬಿಟ್ರೆ ಬೇರೆ ಏನ್ ಸಿಗಲ್ಲ ಬ್ರೋ ಅಲ್ಲಿ. ಅದಕ್ಕೆ ಊಟ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಅಲ್ಲಿ ಬರೇ ರ್ಯಾಪಿಡ್ ಝೊಮ್ಯಾಟೋದ್ರಾಗ ಬುಕ್ ಮಾಡ್ಕೊಂಡ್. ಅಂದ್ರೆ ಯಾವ ರೊಟ್ಟಿ ಅಣ್ಣ? ರೊಟ್ಟಿ ಅಂದ್ರೆ ಉತ್ತರ ಕರ್ನಾಟಕ ಆ ರೊಟ್ಟಿ ಬರಲ್ಲ. ಮೈಲೇಟಿನ ತರ ಮಾಡ್ಕೊಡ್ತಾರೆ. ಇಷ್ಟ ಇರುತ್ತೆ, ಚಿಕ್ಕದಾಗಿ ಇರ್ತದ. ಅಡ್ಜಸ್ಟ್ ನಮ್ ಕೈದಾಗ ತಿನ್ನೋದ್ ಆಗಲ್ಲ ಆ ಕಡೆ ನಾವು ಹೋದ್ರೆ. ನಮ್ಗೆ ಉತ್ತರ ಕರ್ನಾಟಕ ಅಡ್ಜಸ್ಟ್ ಆಗಲ್ಲ. ಫ್ಯಾಮಿಲಿಯಿಂದ ಎಷ್ಟು ವರ್ಷಕ್ಕೊಮ್ಮೆ, ಎಷ್ಟು ತಿಂಗಳಿಗೊಮ್ಮೆ ಹೋಗ್ತೀರಾ ಊರಿಗೆ? ಮಂತ್ಲಿ ಒನ್ ಟೈಮ್ ಮಂತ್ಲಿಗೆ ಒನ್ ಟೈಮ್ ಹೋಗ್ತೀರಾ? ಅಂದ್ರೆ ಡ್ರೈವರ್ಸ್ ಅಲ್ಲ, ನೀವೇನ್ ಹೋಗ್ಬೋದು, ಆ ಕಡೆ ಹೋದಾಗೆಲ್ಲ ಹೋಗುತ್ತೆ. ಎಷ್ಟು ತಿಂಗಳಿಗೆ ಎಷ್ಟು ದುಡಿಬೋದಣ್ಣ ನೀವು? ನಾವ್ ಡ್ರೈವರ್ ನಮ್ ಸಂಬಳ ಲೆಕ್ಕ ನಮ್ಗೆ. ಸಂಬಳ ಕೊಡ್ತಾರ ಅಷ್ಟೇ. ಓನ್ ಗಾಡಿ ಎಲ್ಲ. ಎಷ್ಟು ಕೊಡ್ತಾರ ಅಣ್ಣ ತಿಂಗಳ? ನನಗೆ ತಿಂಗ್ಳಿಗೆ 30,000. 30,000. ಎಷ್ಟು ಅವರ್ ಡ್ಯೂಟಿ ಅಣ್ಣ? 24x7 ಅಣ್ಣ? ರೆಸ್ಟ್ ಇದ್ರ ಹೋಗೋದು ಎಷ್ಟು ಅವರ್ ನಿದ್ದೆ ಎಷ್ಟು ಅವರ್ ಮಾಡ್ತೀರಾ? ಇದು ಹೇಳಕ್ ಆಗಲ್ಲ ಬ್ರೋ. ನಿನ್ನೆ ಮಾರ್ನಿಂಗ್ ಬೆಳಗ್ಗೆ 4 ಗಂಟೆ ಬಿಟ್ಟಿದ್ದೆ ಅಲ್ಲಿ ಚೆನ್ನೈ. ಎಲ್ಲಿ? ಚೆನ್ನೈಯಿಂದ? ನೈಟ್ ಎಲ್ಲ ಲೋಡ್ಗೆ ಹೋಗೋ ತಟ್ಟಿಗೆ ಅಲ್ಲಿ ಲೋಡ್ ಮಾಡೋ ತಟ್ಟಿಗೆ 2 ಗಂಟೆ ಆಯ್ತು. ಈಗ ಕಂಪ್ನಿಗೆ ಹೋದ್ಮೇಲೆ ಕಂಪ್ನಿಯಿಂದ ಆಚೆ ಬಂದಿದ್ದು 4 ಗಂಟೆಗೆ. ಅಲ್ಲಿಂದ ಟೈಮಿಂಗ್ ಇರುತ್ತೆ ಬ್ರೋ. ಟೈಮಿಂಗ್ ಪ್ರಕಾರ ಹೋಗ್ಲೇಬೇಕು. ಅದು ಅಮೆಜಾನ್ ಕಂಪ್ನಿ. ನಿಮ್ ಓನರ್ ಯಾವ್ರ? ನಮ್ ಬ್ರದರ್. ನಿಮ್ ಬ್ರದರೇ? ನಿಮ್ ಸ್ವಂತ ಬ್ರದರ್? ದೊಡ್ಡಪ್ಪ ಮಗ. ಗಾಡಿ ತುಂಬಾ ಸಖತ್ತಾಗಿ ಡೆಕೋರೇಟ್ ಮಾಡಿ. ನಾವಲ್ಲ ಬ್ರೋ, ಹಿಂದಿ ಹುಡುಗರು ಹೊಡ್ತಿದ್ರು ಅವ್ರು ಮಾಡಿದ್ದಾರೆ. ಊರ್ಗ್ ಹೋಗ್ಯಾರ ಅವ್ರು. ಅದಕ್ಕೆ ನೀವು ಇದ ಗಾಡಿ ಓಡ್ಸದ ಬೇರೆ ಬೇರೆ? ಗಾಡಿ ಓಡಿಸ್ತಿದ್ದೆ. ನನಗೆ ಸಿಟಿಯಾಗ ಓಡಿಸ್ತಿದ್ದೆ. ಅವ್ರು ಯಾರಿಲ್ಲ ಅಂದ್ರೆ ಲಾಂಗ್ ಹೋಗ್ತಿದ್ದೆ. ಅಂದ್ರೆ ಈಗ ರಜಾ ಎಲ್ಲ ಗ್ಯಾಪ್ ಆದಾಗ ಇಲ್ಲೇ ಎಲ್ಲಾರು ಇರ್ತೀರಾ ಏನು ಗಾಡಿ? ಊರ್ ಗಾಡಿ. ರೂಮ್ ಇಲ್ಲ ಬ್ರೋ, ಗಾಡಿಲೇ ಎಲ್ಲ. ಗಾಡಿಲೇ? ಸ್ನಾನ ಗೀನಂದ್ರೆ ಪೆಟ್ರೋಲ್ ಬಂಕ್ ಹೋಗೋದು. ಮಾಡೋದು ಆಚೆ. ಇದ್ರಲ್ಲಿ ಈಗ ನೆಕ್ಸ್ಟ್ ಡ್ರೈವಿಂಗ್ ಬರ್ತಾರಣ್ಣ. ಈಗ ನೆಕ್ಸ್ಟ್ ನಾವು ಕಲಿಬೇಕು ಇದೆಲ್ಲ ಮಾಡಕಂತಾರಲ್ಲ, ಆ ತರದವ್ರಿಗೆ ಏನ್ ಹೇಳಕ್ ಇಷ್ಟ? ಅವ್ರಿಗೆ ಹೇಳ್ತೀವಿ ಬ್ರೋ, ಇವಾಗ ಬರಾಕ್ಕಿಂತ ಮುಂಚೆ ಬರ್ಬಾರ್ದು, ಕಲಿಬಾರ್ದು. ಕಲಿಬೇಕಾದ್ರೆ ಕಲಿಬಾರ್ದು ಇದನ್ನ. ಕಲ್ತೀವಿ ಅಂದ್ರೆ ಆಗಲ್ಲ. ಬೇರೆ ಕೆಲಸ ಮಾಡಕ್ ಆಗಲ್ಲ.
ಆದ್ರೆ ಸುಖನೂ ಹಂಗೈತೆ ಕಷ್ಟನೂ ಹಂಗೈತೆ ಬ್ರೋ ಇದ್ರಲ್ಲಿ. ಇದು ಈಗ ಕಷ್ಟ ಅನ್ನೋದ್ ಬಿಟ್ರಣ ಚೆನ್ನಾಗಿ ದುಡಿಬಹುದು, ಸಂಪಾದನೆ ಮಾಡ್ಬೋದಾ ಇದು? ಇದೆ ಬ್ರೋ. ಇದೆ ಮಾಡ್ಬೋದು. ಓನ್ ಮಾಡ್ಕೊಂಡ್ರೆ ಇದೆ. ಇನ್ನೊಬ್ಬರ ಕೆಲಸ ಮಾಡ್ದಂಗ್ ಓನ್ ಮಾಡ್ಕೊಂಡ್ರೆ ನಾ ಕಾಸು ಐತೆ. ಇದು ಹೀಗಾಗಿ ಇದು ಎಷ್ಟ ಆಗ್ಬೋದಣ್ಣ? ಇದು ಯಾವ್ದಿದು ನಮ್ಗೆ ಮಾಡಲ್ ಗಿಡಲ್ ಏನ್ ಗೊತ್ತಿಲ್ಲ, ಯಾವ್ದಿದು ಇದು ಟಾಟಾ ಗಾಡಿ ಸೆಕೆಂಡ್ ಸ್ಟ್ಯಾಂಡರ್ಡ್ ನಿಮ್ ಬ್ರದರ್ ಇದನ್ನ. ಎಷ್ಟ ಆಗ್ಬೋದಣ್ಣ ಇದು? ಇದು ಶೋರೂಮ್ ಪ್ರೈಸ್ ಬಂದು ಇದು ಎಷ್ಟೇ ಇವಾಗ 22 ಅಂತ ಇದೆ ಈ ಗಾಡಿ. ಅಂದ್ರೆ ಸ್ವಂತ ಮಾಡಿದ್ರೆ ಲಾಭ ಇದೆ ಅಂತ. ಸ್ವಂತ ಮಾಡಿ ಕಷ್ಟ ಬಿದ್ರೆ ಐತೆ ಬ್ರೋ. ನಾವು ವಿಡಿಯೋ ನೋಡ್ರಿಗೆ ಏನ್ ಹೇಳ್ತೀವಿ ಅಂದ್ರೆ, ಸುಮ್ನೆ ಎಲ್ಲಾ ಕಷ್ಟನೇ ತೋರ್ಸೋದಲ್ಲ, ಇದರಿಂದ ಲಾಭನೂ ಇದೆ ಆ ತರದ ಅವರಿಂದಾನೇ ಕೇಳಿ ಹೇಳ್ಸೋಣ ಅಂತ ನಾನು ಬಂದಿರೋದು. ಡ್ರೈವಿಂಗ್ ಮಾಡ್ತಿರ್ತಿರಲ್ಲ ಈ ಪೊಲೀಸರು ಆತರ ಸಿಚುವೇಶನ್ಸ್ ಎಲ್ಲ ಬಂದಿದ್ಯಾ ನಿಮ್ಗೆ? ಗೊತ್ತಾಯ್ತು. ಎಲ್ಲಿ ಬೇಕಲ್ಲಿ ಕೈ ಹಾಕ್ತಾರ, ಮತ್ತೇನ್ ಮಾಡತ್ತಾರ, ಕೊಟ್ಕೊಂಡ್ ಹೋಗ್ತಿದ್ರು. ಕೊಡ್ಲೇಬೇಕಾ? ಕೊಡ್ಲೇಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ಲೇಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಇದ್ದು ಅವ್ರೆಷ್ಟು ಅಮೌಂಟ್ ಎಷ್ಟು ಎಲ್ಲ ಇದ್ರೂನು ಬಾರ್ಡರ್ ಬಿಟ್ಟು ಬಾರ್ಡರ್ ಹೋಗಿರ್ತಾವಲ್ಲ, ಸ್ಟೇಟ್ ಬಿಟ್ಟು ಸ್ಟೇಟ್ ಹೋಗ್ತಾವಲ್ಲ ಬ್ರೋ, ಅವಾಗ ಸುಮ್ನೆ ಮಾಮೂಲಿ ಕೊಡ ಅಂತಾರೆ. ಎಷ್ಟು ಕೇಳ್ತಾರೆ? ಅವ್ರು ಕೇಳ್ತಾರೆ 500ರಿಂದ ಕಮ್ಮಿ ಕೇಳ್ತಾರೆ, ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್. ಈ ಡ್ರೈವಿಂಗ್ ಲೈಫ್ ಅಲ್ಲೇ ಈ ದೊಡ್ಡ ಆಕ್ಸಿಡೆಂಟ್ಸ್ ಎಲ್ಲ ನೋಡಿರ್ತೀರ ರೋಡಲ್ಲಿ, ಅದು ಎಲ್ಲ ನೋಡಿರ್ಬೋದು. ಹೆಂಗ್ ಅನ್ಸೋಣ ಬಿಟ್ಟು ಹೋಗ್ಬಿಡೋಣ ಅದನ್ನ ನೋಡಿದ್ರೆ ಭಯ ಬ್ರೋ, ಅದಕ್ಕೆ ಬರೋದು ಅಂತ ಹೇಳಿ. ಅದಕ್ಕೆ